ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಪ್ರಥಮ PUC ಭೂಗೋಳಶಾಸ್ತ್ರ ಅಧ್ಯಯನ ಹಾಗೂ ಸ್ವರೂಪಗಳು. ಈ ಪಾಠದಲ್ಲಿ ಈಗಾಗಲೇ ತಮಗೆ ತಿಳಿಸಿಕೊಟ್ಟ ಹಾಗೆ ಭೂ ರಚನಾ ಪ್ರಕ್ರಿಯೆಗಳು, ಶಿಥಿಲೀಕರಣ, ನಂತರ ಭೂನಗ್ನೀಕರಣದ ಕರ್ತೃಗಳು. ಭೂನಗ್ನೀಕರಣದ ಕರ್ತೃಗಳಂದರೆ ಭೂಮಿಯ ಮೇಲ್ಭಾಗದ ನಾನಾ ಭಾಗಗಳು ನೈಸರ್ಗಿಕ ಕರ್ತೃಗಳಿಂದ ಸವೆಸಲ್ಪಟ್ಟು ಕ್ಷೀಣವಾಗುವುದನ್ನು ನಗ್ನೀಕರಣ ಎಂದು ಕರೆಯುತ್ತೇವೆ. ಇದನ್ನ ಡೆನುಡೇರ್ ಎಂಬ ಪದವು ಡೆನುಡೇರ್ ಎಂಬ ಲ್ಯಾಟಿನ್ ಪದದಿಂದ ಬಳಕೆ ಬಂದಿದ್ದಿರತಕ್ಕಂಥದ್ದು. ಇದರ ಅರ್ಥ ನಗ್ನಗೊಳಿಸು, ಸವೆಸು ಎಂಬ ಅರ್ಥವನ್ನು ನೀಡ್ತಕ್ಕಂಥದ್ದು. ಈ ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ನಾನು ಈ ಒಂದು ಭೂನಗ್ನೀಕರಣದ ಕರ್ತೃಗಳ ಕುರಿತು ತಮಗೆ ಹೇಳ್ತಿರುವಾಗ, ಭೂನಗ್ನೀಕರಣದ ಕರ್ತೃಗಳು ಭೂಮಿಯ ಮೇಲ್ಭಾಗವನ್ನು ಸವೆಸುವ ಅಥವಾ ವಿನ್ಯಾಸಗೊಳಿಸುವ ಕಾರಣವಾಗಿರುವಂತಹ ನೈಸರ್ಗಿಕ ಕರ್ತೃಗಳನ್ನು ಭೂನಗ್ನೀಕರಣ ಕರ್ತೃಗಳೆಂದು ಕರಿತೇವೆ. ಆ ಒಂದು ಭೂನಗ್ನೀಕರಣದ ಕರ್ತೃಗಳಲ್ಲಿ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಆಗ್ತಕ್ಕಂಥವು. ಆಂತರಿಕ ಶಕ್ತಿಗಳು ಜ್ವಾಲಾಮುಖಿ ಮತ್ತು ಭೂಕಂಪಗಳಾದರೆ, ಬಾಹ್ಯ ಶಕ್ತಿಗಳು ನದಿ, ಅಂತರ್ಜಲ, ಹಿಮನದಿಗಳು, ಗಾಳಿ, ಅಲೆಗಳು. ಹಿಂದಿನ ತರಗತಿಯಲ್ಲಿ ತಮ್ಮ ಮುಂದೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಈ ಎಲ್ಲ ಇದರಲ್ಲಿ ಒಂದು ಮಾತ್ರ ನಿಮಗೆ ನದಿ ಕಾರ್ಯಗಳು, ನದಿಯ ಕುರಿತೊಂದು ನಿಮಗೆ ಭೂ ನಗ್ನೀಕರಣದ ಕರ್ತೃಗಳಲ್ಲಿ ನದಿಯ ಕಾರ್ಯಗಳನ್ನು ಕುರಿತು ಒಂದು ಪಠ್ಯಪುಸ್ತಕದಲ್ಲಿ ನಿಮಗೆ ಸಿಲೆಬಸ್ ಇರ್ತಕ್ಕಂಥದ್ದು. ಭೂಮಿಯ ಮೇಲ್ಪದರು ನಿರಂತರವಾಗಿ, ಈ ಭೂಮಿಯ ಮೇಲ್ಭಾಗ ನಿರಂತರವಾಗಿ ಸವೆಸಿ ಬದಲಾವಣೆಗೆ ಕಾರಣವಾದ ಬಾಹ್ಯ ಭೂನಗ್ನೀಕರಣ ಕರ್ತೃಗಳಲ್ಲಿ ನದಿಯು ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು. ಅಂದರೆ ಭೂಮಿಯ ಮೇಲ್ಪದರನ್ನ ನಿರಂತರವಾಗಿ ಸವೆಸಿ ಬದಲಾವಣೆಗೆ ಕಾರಣವಾದಂತಹ ಬಾಹ್ಯ ಭೂನಗ್ನೀಕರಣದ ಕರ್ತೃಗಳಲ್ಲಿ ನದಿಯು ಅತಿ ಪ್ರಮುಖವಾಗಿರತಕ್ಕಂಥದ್ದು. ಇದರ ಕಾರ್ಯ ಮುಖ್ಯವಾಗಿ, ಈ ನದಿಯ ಕಾರ್ಯ ಮುಖ್ಯವಾಗಿ ನದಿಯುವ ಅಥವಾ ನದಿ ಪಾತ್ರಗಳ ಪ್ರದೇಶದಲ್ಲಿ ಕಂಡುಬರುತ್ತೆ. ನದಿಯುವ ಅಥವಾ ನದಿಯ ಪಾತ್ರದಲ್ಲಿ ಕಂಡುಬರುತ್ತೆ. ನದಿಯ ಕಾರ್ಯವು ಪ್ರಪಂಚದ ಎಲ್ಲ ಪ್ರದೇಶಗಳಲ್ಲಿ ಕೂಡ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು. ಹಾಗಾಗಿ ನದಿಯು ಯಾವ ಮೂಲದಿಂದ ನೀರು ಪಡ್ಕೊಳ್ಳುತ್ತಂದ್ರೆ, ಅಂತರ್ಜಲದಿಂದ, ಹಿಮನದಿಯಿಂದ ಮತ್ತು ಮಳೆಯಿಂದ. ಈ ಮೂರು ಮೂಲಗಳಿಂದ ನದಿ ನೀರನ್ನು ಪಡ್ಕೊಳ್ಳುತ್ತೆ. ನದಿಯ ಯಾವ ಸ್ಥಳದಲ್ಲಿ ಹುಟ್ಟುತ್ತೋ ಅದನ್ನು ನದಿಯ ಉಗಮ ಸ್ಥಳ ಎಂದು ಕರೆಯುತ್ತೇವೆ. ನದಿಯು ಮೂಲ ಎಂದು ಕೂಡ ಕರೀತೇವೆ. ನದಿಯು ಸಮುದ್ರ ಅಥವಾ ಸಾಗರ ಸೇರ್ತಕ್ಕಂಥ ಅಥವಾ ಸಂಧಿಸುವಂಥದ್ದನ್ನು ನದಿಯ ಮುಖ ಅಂತ ಕರಿತೇವೆ. ಮತ್ತು ನದಿಯು ಪ್ರತ್ಯೇಕಿಸುವಂಥದ್ದು ಅಂದರೆ, ಎತ್ತರ ಭಾಗದಲ್ಲಿ ನದಿ ಎರಡು ಭಾಗಗಳ ಪ್ರತ್ಯೇಕಿಸುವುದನ್ನು ಜಲವಿಭಜಕ ಅಂತ ಕರಿತೇವೆ. ಇನ್ನು ನದಿ ವಿವಿಧ ಮೂಲಗಳನ್ನು ನೀರನ್ನು ಪಡೆದುಕೊಳ್ಳುತ್ತೆ. ಆ ನೀರು ಮೂಲಗಳನ್ನು ಪಡ್ಕೊಳ್ತಕ್ಕಂಥ ಪ್ರದೇಶವನ್ನು ಜಲಾನಯನ ಪ್ರದೇಶ ಎಂದು ಕರಿತೇವೆ. ಒಂದು ನದಿಗೆ ಇನ್ನೊಂದು ನದಿಗೆ ಒಂದು ಸೇರ್ತಕ್ಕಂಥ ಸ್ಥಳವನ್ನು ಸಂಗಮ ಎಂದು ಕರಿತೀವಿ. ಮತ್ತು ನದಿಯೇ ಉಪನದಿಗಳು ಹಾಗೂ ನದಿ ಶಾಖೆಗಳಿಂದ ಕೂಡಿರುವಂತಹ ಪ್ರದೇಶವನ್ನು
ನದಿಯ ಅಚ್ಚುಕಟ್ಟು ಪ್ರದೇಶ ಎಂದು ಕರೀತೀವಿ ಅಂತ ನಿನ್ನೆ ಹೇಳಿದೆ. ಇನ್ನು ನದಿಯ ಪಾತ್ರ ಪ್ರಮುಖವಾಗಿ 3 ಪಾತ್ರಗಳು ಬರ್ತವು. ಮೇಲಿನ ಪಾತ್ರ ನೋಡಿ, ನದಿಯ ಪಾತ್ರಗಳು ಪ್ರಮುಖವಾಗಿರ್ತಕ್ಕಂಥ 3. ಆ 3 ಪಾತ್ರಗಳಲ್ಲಿ ಬಹುಶಃ ನಮಗೆ ಗೊತ್ತಿದ್ದಂಗೆ ನೋಡಿ, ಇದು ಸಾಗರ. ನದಿ ಎತ್ತರವಾಗಿರ್ತಕ್ಕಂಥ ಭಾಗದಿಂದ ಹುಟ್ಟುತ್ತೆ, ಇದನ್ನ ಮೇಲಿನ ಪಾತ್ರ ಅಂತ ಕರಿತೇವೆ. ಮತ್ತೆ ಹುಟ್ಟಿ ಇಳಿಜಾರು ಅನುಸರಿಸಿಕೊಂಡು ಮೈದಾನವನ್ನು ಪ್ರವೇಶ ಮಾಡ್ತಕ್ಕಂಥದ್ದನ್ನ ನಾವೇನಂತ ಕರಿತೇವೆ, ನದಿಯ ಮಧ್ಯ ಪಾತ್ರ. ಕೊನೆಗೆ ಸಮುದ್ರ ಸೇರ್ತದೆ, ಅದನ್ನ ಕೆಳಗಿನ ಪಾತ್ರ ಅಂತ ಕರಿತೇವೆ. ಅದಕ್ಕೆ ಬಾಲ್ಯಾವಸ್ಥೆ, ಯೌವನಾವಸ್ಥೆ ಮತ್ತು ವೃದ್ಧಾಪ್ಯ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಹುಟ್ಟಿ ಇಳಿಜಾರು ಅನುಸರಿಸಿಕೊಂಡು ಇಲ್ಲಿರ್ತಕ್ಕಂಥ ಕಾರ್ಯ ಸವೆತದ ಕಾರ್ಯ ಪ್ರಮುಖವಾಗಿರುತ್ತೆ. ಸವೆದಿರ್ತಕ್ಕಂಥ ವಸ್ತುಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥದ್ದು, ಯೌವನಾವಸ್ಥೆಯಲ್ಲಿ ಸಾಗಾಣಿಕೆ ಆಗಿರ್ತಕ್ಕಂಥ ವಸ್ತುಗಳನ್ನು ಸಂಚಯನ ಮಾಡಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಭೂಸ್ವರೂಪಗಳನ್ನು ಮಾಡ್ತಕ್ಕಂಥದ್ದು ಏನು ಸಂಚಯನ ಕಾರ್ಯ. ಇವು ನದಿಯ ಕಾರ್ಯಗಳು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಸವೆತ, ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾದ್ರೆ ನದಿಯ ಕಾರ್ಯದಿಂದ ವಿಚಿತ್ರವಾಗಿರ್ತಕ್ಕಂಥ ಭೂಸ್ವರೂಪಗಳು ಸೃಷ್ಟಿಯಾಗ್ತವೆ ಅಂತ ಹೇಳಿದೆ. ಹಾಗಾದ್ರೆ ಈ ನದಿಯ ಸವೆತದ ಕಾರ್ಯದಿಂದಾಗಿ ಹಲವಾರು ವಿಶಿಷ್ಟ ಭೂಸ್ವರೂಪಗಳು ಉಂಟಾಗ್ತವು. ಅವುಗಳಂದ್ರೆ ವಿ ಆಕಾರದ ಕಣಿವೆ, ಕಂದರ, ಐ ಆಕಾರದ ಕಣಿವೆ, ಮಹಾಕಂದರ, ಕುಂಭಕುಳಿಗಳು, ಜಲಪಾತಗಳು ಮತ್ತು ನದಿಯ ಅಪಹರಣ. ನಾವು ಬಹುಶಃ ನಿನ್ನೆವರೆಗೆ ಈ ಒಂದು ನದಿಯ ಸವೆತದ ಕಾರ್ಯದಿಂದಾಗಿ ಹಲವಾರು ವಿಶಿಷ್ಟ ಭೂಸ್ವರೂಪಗಳು ಸೃಷ್ಟಿಯಾಗ್ತವು, ಸ್ವರೂಪಗಳು ನಿರ್ಮಾಣವಾಗ್ತವು ಅನ್ನೋದನ್ನ ನಾನು ನಿನ್ನೆ ತರಗತಿಯಲ್ಲಿ ಹೇಳಿದೆ. ಅಂದ್ರೆ ನದಿಯ ಸವೆತದ ಕಾರ್ಯದಿಂದ ಈ ಆಕಾರದ ಕಣಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನದಿಯ ಸವೆತದ ಕಾರ್ಯದಿಂದ ಈ ಆಕಾರದ ಕಣಿವೆ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರು. ನೋಡಿ, ಸವೆತದ ಕಾರ್ಯದಲ್ಲಿ ಕೂಡ, ನದಿಯ ಸವೆತದ ಕಾರ್ಯದಲ್ಲಿ ಕೂಡ ವಿದ್ಯಾರ್ಥಿಗಳ ನೆನಪಿಟ್ಕೋಬೇಕು, ಸವೆತದ ಕಾರ್ಯ 2 ರೀತಿಯಲ್ಲಿ ಕಂಡು ಬರುತ್ತೆ. ಒಂದು ಭೌತಿಕವಾಗಿ, ಇನ್ನೊಂದು ರಾಸಾಯನಿಕವಾಗಿ. ಭೌತಿಕವಾಗಿ ಅಂದ್ರೆ ನೀರು ಒತ್ತಡದ ಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ ಭೌತಿಕವಾಗಿ ಒತ್ತಡ ಕ್ರಿಯೆ. ಆ ಒತ್ತಡದಿಂದ ಸವೆಸಲ್ಪಡ್ತಕ್ಕಂಥದ್ದು, ಭೂಮಿಯ ನಾನಾ ಭಾಗಗಳು ಸವೆಸಲ್ಪಡ್ತಕ್ಕಂಥದ್ದು. ಇನ್ನು ರಾಸಾಯನಿಕ ಸವೆತ ಅಂದ್ರೆ ತುಕ್ಕು ಹಿಡಿಯುವಿಕೆ ಅಥವಾ ದಾವಿಣೀಕರಣವನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ನದಿಯ ಸವೆತದಿಂದಾಗಿ ಹಲವಾರು ವಿಶಿಷ್ಟ ಭೂಸ್ವರೂಪಗಳು ಉಂಟಾಗ್ತವು. ಅವುಗಳಂದ್ರೆ ವಿ ಆಕಾರದ ಕಣಿವೆ. ಈ ಪ್ರದೇಶದಲ್ಲಿ ನದಿಯ ನೀರಿನ ಪ್ರಮಾಣ ಕಡಿಮೆ ಇದ್ದು ವೇಗವು ರಭಸವಾಗಿ ನದಿಯ ನೀರು ಕಡಿದಾದ ಇಳಿಜಾರನ್ನು ಅನುಸರಿಸಿ ವೇಗವಾಗಿ ಏರುವುದರಿಂದ ಗರಿಷ್ಠ ಪ್ರಮಾಣದ ಊರ್ಧ್ವಾಮುಖ ಅಥವಾ ಪಾರ್ಶ್ವ ಸವೆತ ಕಂಡುಬರುತ್ತೆ. ಊರ್ಧ್ವಾಮುಖ ಅಥವಾ ಪಾರ್ಶ್ವ ಸವೆತ ಕಂಡುಬರೋದ್ರಿಂದ ಇದರ ಪರಿಣಾಮವಾಗಿ ತೀವ್ರತರವಾದ ಆಳ ಸವೆತ ಅಥವಾ ಊರ್ಧ್ವಾಮುಖ ಸವೆತ ಉಂಟಾಗಿ ವಿ ಆಕಾರದ ಕಡಿಮೆ ನಿರ್ಮಾಣವಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮೇಲ್ಭಾಗದಿಂದ ನೀರು ಹರಿದು 2 ಪಾರ್ಶ್ವಗಳು ಸವೆತಕ್ಕೀಡಾಗಿ ವಿ ಆಕಾರದ ಕಡಿಮೆ ಸೃಷ್ಟಿಯಾಗುತ್ತೆ ಅಂತ ಹೇಳಿದೆ. ಇನ್ನು ಕಂದರ, ಬಹುಶಃ ವಿದ್ಯಾರ್ಥಿಗಳ ಕಂದರ ನದಿಯ ಪಾತ್ರದಲ್ಲಿ ಕಂಡುಬರ್ತಕ್ಕಂಥ ಕಡಿದಾದ ಶಿಲಾಪಾರ್ಶ್ವಗಳಿಂದ ಕೂಡಿರ್ತಕ್ಕಂಥ ಆಳವಾದ ಮತ್ತು ಕಿರಿದಾದ ಕಣಿವೆಯನ್ನ ಕಂದರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನರ್ಮದಾ ನದಿಯ ಕಂದರ, ಗಂಗೋತ್ರಿ ನದಿಯ ಕಂದರ ಇತ್ಯಾದಿಗಳು. ಐ ಆಕಾರದ ಕಣಿವೆ ಅಂದ್ರೆ ಇಂಗ್ಲಿಷ್ ವರ್ಣಮಾಲೆಯ ಐ ಆಕಾರವಾಗಿ ಕಾಣತಕ್ಕಂಥದ್ದು. ನದಿಯು ತನ್ನ ಪಾತ್ರದಲ್ಲಿ ಅತಿ ಕಡಿದಾದ ಆಳವಾದ ಕಣಿವೆಯನ್ನ ನಿರ್ಮಿಸಿದ್ದು ನೋಡಲು ಆಂಗ್ಲ ಭಾಷೆಯ ಐ ಅಕ್ಷರವನ್ನು ಹೋಲುವಂತ ಈ ಕಣಿವೆಯನ್ನ ಐ ಆಕಾರದ ಕಣಿವೆ ಅಂತ ಕರಿತೇವೆ. ಕಂದರಗಳಿಗೆ ಹೋಲಿಸಿದರೆ ಇವು ಹೆಚ್ಚು ಆಳವನ್ನು ಹೊಂದಿವೆ. ಕಂದರಿಗೆ ಹೋಲಿಸಿದರೆ ಇದು ಹೆಚ್ಚು ಆಳವನ್ನು ಹೊಂದಿದೆ.
ಇನ್ನು ಮಹಾಕಂದರ ಶುಷ್ಕ ಮತ್ತು ಅರೆಶುಷ್ಕ ಪ್ರದೇಶದಲ್ಲಿ ಕಂಡುಬರುವ ಅಗಲ, ಆಳ ಮತ್ತು ಕಡಿದಾದ ಊರ್ಧ್ವಮುಖ ಪಾರ್ಶ್ವಗಳಂಥ ಲಕ್ಷಣಗಳನ್ನು ಹೊಂದಿರುವ ಕಣಿವೆಯನ್ನು ಮಹಾಕಂದರ ಎಂದು ಕರೆಯುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಂದು ಕೊಲೊರಾಡೋ ನದಿಯ ಗ್ರ್ಯಾಂಡ್ ಕೆನಿಯನ್ ಇದು ಮಹಾಕಂದರದ ಒಂದು ಉದಾಹರಣೆಯಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ನಮ್ಮ ಈ ಜಗತ್ತಿನಲ್ಲೇ ನಿಸರ್ಗದ ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥ ಮಹಾಕಂದರ ಕೊಲೊರಾಡೋ ನದಿಯ ಗ್ರ್ಯಾಂಡ್ ಕೆನಿಯನ್. ಮಹಾಕಂದರ ಜಗತ್ತಿನ ನಿಸರ್ಗದ ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇದನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನ ಬ್ರ್ಯಾಂಡ್ ಲ್ಯಾಂಡ್ ಎಂತಲೂ ಕರೆದಿರ್ತಕ್ಕಂಥದ್ದು. ಇದು ಮಹಾಕಂದರ 446 ಕಿಲೋಮೀಟರ್ ಉದ್ದ, 29 ಕಿಲೋಮೀಟರ್ ಅಗಲ, ಸುಮಾರು 6,000 ಅಡಿಗಳು ಅಂದರೆ 1800 ಮೀಟರ್ಗಳಷ್ಟು ಆಳವಾಗಿದೆ. ಸುಮಾರು 2 ಬಿಲಿಯನ್ ವರ್ಷಗಳಷ್ಟು ಹಿಂದಿನ ಒಂದು ಭೂಗರ್ಭದ ಇತಿಹಾಸವನ್ನು ಕೂಡ ತೆರೆದಿಟ್ಟಿರ್ತಕ್ಕಂಥದ್ದು. ಯಾವುದಂದ್ರೆ ಕೊಲೊರಾಡೋ ಎಂಬ ಒಂದು ಮಹಾಕಂದರ. ಇನ್ನು ಕುಂಭಕೊಳೆಗಳು, ಇವು ಶಿಲಮಯ ತಳವನ್ನು ಹೊಂದಿರತಕ್ಕಂಥ ನದಿ ಕಣಿವೆಗಳಲ್ಲಿ ಕಂಡುಬರುವ ಅತಿ ಚಿಕ್ಕ ಕುಳಿಗಳಾಗಿರ್ತಕ್ಕಂಥವು. ಇವು ನದಿ ಕೊರೆಯುವಿಕೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥವು. ನದಿಯ ನೀರಿನ ಮುಖಾಂತರ ತನ್ನೊಡನೆ ಕೊಂಡೊಯ್ದಿರ್ತಕ್ಕಂಥ ಒರಟುಕಲ್ಲು, ಶಿಲಾಗುಂಡು, ಮರಳು ಮತ್ತು ಶಿಲಾಚೂರುಗಳು ನದಿಯ ತಳಭಾಗದಲ್ಲಿ ಘರ್ಷಿಸಿ ಸುರುಳಿ ಉಂಟಾಗಿ ಚಲಿಸತಕ್ಕಂಥದ್ದು. ಈ ಕ್ರಿಯೆಯು ನದಿಯ ತಳಭಾಗವನ್ನು ಸರಿಸಿ ಕುಂಭಕುಳಿಗಳನ್ನು ಉಂಟು ಮಾಡತಕ್ಕಂಥದ್ದು. ಅಂದರೆ ನೀರಿನ ಮುಖಾಂತರ ಶಿಲಾಗುಂಡುಗಳು, ಮರಳು ಮತ್ತು ಶಿಲಾ ಚೂರುಗಳು ಬಂದು ನೀರಿನ ಮುಖಾಂತರ ಬಂದು ಒಂದು ದಂಡೆ ಗಟ್ಟಿಯಾಗಿರ್ತಕ್ಕಂಥ ಅಲ್ಲಿ ಬಂದು ಹೊಡೆದು ಅದು ಪ್ರತಿನಿತ್ಯ ಆ ಕೆಲಸ ಆಗಿ ಸುಳಿ ಇದೆ ಅಂತ ಹೇಳ್ತಾರೆ. ಯಾವ್ದಾರ ಪ್ರವಾಸಕ್ಕೆ ಹೋದಾಗ ಇಲ್ಲಿ ಇದು ಅಪಾಯಕಾರಿ ಆಗಿರ್ತಕ್ಕಂಥ ಸ್ಥಳ, ಇಲ್ಲಿ ಯಾವ ಸ್ನಾನ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅಂದರೆ ಉದಾಹರಣೆಗೆ ಹಂಪಿ ಹೇಳಿದ್ದೆ ನಿನ್ನೆ. ಹಾಗಾಗಿ ಕುಂಭಕುಳಿಗಳು ಉಂಟಾಗ್ತವೆ. ಇನ್ನು ಜಲಪಾತ, ಬಹುಶಃ ನದಿ ಪಾತ್ರದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಪ್ರದೇಶದಿಂದ ಅಪಾರ ಪ್ರಮಾಣದ ನೀರು ಧುಮುಕಿ ನಿರ್ಮಾಣ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ಜಲಪಾತ ಅಂತ ಕರಿತೇವೆ. ಅದರಲ್ಲಿ ನಮ್ಮ ಶರಾವತಿ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಜೋಗ ಜಲಪಾತ ಬಹುಶಃ ಸಾಕಷ್ಟು ರೀತಿಯಲ್ಲಿ ಸುಮಾರು 400 ಅಡಿಯಿಂದ ಎತ್ತರವಾಗಿರ್ತಕ್ಕಂಥ ಒಂದು ಜಲಪಾತ ಜೋಗ ಜಲಪಾತ. ಇನ್ನು ಎಂಜಲ್ ಜಲಪಾತ, ಚುರನ್ ನದಿ, ವೆನಿಜುಲಾ, ನಯಗಾರ ಜಲಪಾತ, ಸೆಂಟ್ ಲಾರೆನ್ಸ್ ಉತ್ತರ ಅಮೆರಿಕ, ವಿಕ್ಟೋರಿಯಾ ಜಲಪಾತ ಮತ್ತು ಜಿಂಬಾಬ್ವೆ ಇದರಲ್ಲಿ ಇರ್ತಕ್ಕಂಥದ್ದು. ಹೀಗೆ ಅನೇಕ ಜಲಪಾತಗಳು ಸೃಷ್ಟಿಯಾಗಿದ್ದವು ಅಂತ ಹೇಳಿ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ನದಿಯ ಅಪಹರಣ. ಕೊನೆಯದಾಗಿರ್ತಕ್ಕಂಥದ್ದು ನದಿಯ ಸವೆತದ ಕಾರ್ಯದಿಂದಾಗಿ ಹಲವಾರು ವಿಶಿಷ್ಟ ಭೂಸ್ವರೂಪಗಳಲ್ಲಿ ನದಿಯ ಅಪಹರಣ. ಬಹುಶಃ ನದಿಯ ಮೂಲ ಭಾಗದಲ್ಲಿ ಅದರ ಹಿಮ್ಮುಖ ಸವೆತದ ಪರಿಣಾಮದಿಂದಾಗಿ ನದಿ ಅಪಹರಣ ಉಂಟಾಗುತ್ತೆ. ಯಾವಾಗ ನದಿ ಉಗಮ ಸ್ಥಳವನ್ನು ಬೇರೊಂದು ಮುಖ್ಯ ಪ್ರಬಲ ನದಿಗೆ ಆಕ್ರಮಿಸಿಕೊಳ್ಳುತ್ತದೆ, ಅಂತಹ ಒಂದು ಪ್ರದೇಶದಲ್ಲಿ ಅಂಥ ಒಂದು ಪರಿಸ್ಥಿತಿಯನ್ನು, ಏಕೆಂದರೆ ಒಂದು ಉಗಮಗೊಂಡಿರ್ತಕ್ಕಂಥ ನದಿಯ ಹಿಂಭಾಗ ಸವೆತದಿಂದಾಗಿ ಮತ್ತೊಂದು ನದಿ ಅಕ್ರಮ ಮಾಡಿಕೊಳ್ಳುತ್ತೆ. ಅಂಥದನ್ನು ನದಿಯ ಅಪಹರಣ ಎಂದು ಕರೆಯುತ್ತೇವೆ. ನದಿಯ ಅಪಹರಣ ಎಂದು ಕರೆಯುತ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಎರಡನೇದಾಗಿರ್ತಕ್ಕಂಥದ್ದು ನದಿಯ ಕಾರ್ಯಗಳಲ್ಲಿ ಸಾಗಾಣಿಕೆ. ನದಿಯು ತನ್ನ ಪಾತ್ರದಲ್ಲಿ ಕೊರೆದಂತ ಶಿಲಾವಸ್ತುಗಳನ್ನು ಸಾಗಿಸುವ ಪ್ರಕ್ರಿಯೆಯನ್ನು ಸಾಗಾಣಿಕೆ ಎಂದು ಕರೆಯುತ್ತೇವೆ. ಅಂದರೆ ನದಿಯು ತನ್ನ ಪಾತ್ರದಲ್ಲಿ ಕೊರೆದಂತ ಶಿಲಾವಸ್ತುಗಳನ್ನು ಸಾಗಿಸುವ
ಸವೆದಿರ್ತಕ್ಕಂಥ ಶಿಲಾ ವಸ್ತುಗಳನ್ನು ತಗೊಂಡು ಬರುತ್ತೋ ಆ ತಗೊಂಡ್ಬಂದಿರ್ತಕ್ಕಂಥ ವಸ್ತುಗಳನ್ನು ಇದು ತಗೊಂಡು ಸಾಗಾಣಿಕೆ ಮಾಡುತ್ತೆ. ನದಿಯ ಸಾಗಾಣಿಕೆ ಕಾರ್ಯದಿಂದಾಗಿ ಹಲವಾರು ವಿಶಿಷ್ಟ ಭೂಸ್ವರೂಪಗಳು ನಿರ್ಮಾಣ ಆಗ್ತವು. ಭೂಸ್ವರೂಪಗಳು ಉಂಟಾಗ್ತವು. ಅವುಗಳಂದ್ರೆ ಮೆಕ್ಕಲು ಬೀಸಣಿಕೆಗಳು, ಮೆಕ್ಕಲು ಶಂಕುಗಳು. ಅಂದ್ರೆ ಸವೆತದಿಂದ ಶಿಲಾವಸ್ತುಗಳು, ಶಿಲಾಚೂರುಗಳು ನೀರಿನ ಮುಖಾಂತರ ಬರುತ್ತೆ. ಇಳಿಜಾರನ್ನು ಅನುಸರಿಸಿಕೊಂಡು ಸವೆತದ ಕಾರ್ಯದಲ್ಲಿ ಸವೆದಿರ್ತಕ್ಕಂಥ ವಸ್ತುಗಳನ್ನ ಮೈದಾನ ಪ್ರಸ್ಥಭೂಮಿಗೆ ತಗೊಂಡ್ಬರುತ್ತೆ. ನೀರು ಹರ್ಕೊಂಬರುವಾಗ ಸವೆದಿರ್ತಕ್ಕಂಥ ವಸ್ತುಗಳನ್ನು ಸಾಗಾಣಿಕೆ ಮಾಡಿ ಒಂದು ಕಡೆಗೆ ಸಾಗಾಣಿಕೆ ಮಾಡುತ್ತೆ. ಸಾಗಾಣಿಕೆ ಮಾಡುವಾಗ ವಿಶಿಷ್ಟವಾಗಿರ್ತಕ್ಕಂಥ ಭೂಸ್ವರೂಪಗಳು ಉಂಟಾಗುತ್ತವು. ಅವುಗಳಂದ್ರೆ ಮೆಕ್ಕಲು ಬೀಸಣಿಕೆ. ಅಂದ್ರೆ ಆ ತಗೊಂಬಂದಿರ್ತಕ್ಕಂಥ ವಸ್ತುಗಳು ಬೀಸಣಿ ಆಕಾರದಲ್ಲಿ ಅವು ಕಾಣ್ತಕ್ಕಂಥದ್ದು, ಬೀಸಣಿ ಆಕಾರವಾಗಿ ಕಾಣ್ತಕ್ಕಂಥದ್ದು ಮೆಕ್ಕಲ ಬೀಸಣಿಕೆಗಳು ಅಂತ ಕರಿತೇವೆ. ಇದು ಆಮೇಲೆ ಮೆಕ್ಕಲು ಶಂಖಗಳು ಅಂತ ಕರಿತೇವೆ. ಮೆಕ್ಕಲು ನದಿಯ ವಸ್ತುಗಳು ಬಹುಶಃ ಇಲ್ಲಿ ನದಿ ತನ್ನೊಡನೆ ಸಾಗಿಸುವಂತ ಎಲ್ಲ ಶಿಲಾ ವಸ್ತುಗಳು ಹಾಗೂ ಸರಿಸಲ್ಪಟ್ಟಿರ್ತಕ್ಕಂಥ ಶಿಲಾಚೂರುಗಳನ್ನು ನದಿಯ ಭಾರಗಳೆಂದು ಕರೀತೇವೆ. ನದಿಯ ಸಾಗಾಣಿಕೆ ಸಾಮರ್ಥ್ಯ ಮುಖ್ಯವಾಗಿ ನೀರಿನ ಒಂದು ವೇಗ ಮತ್ತು ಪ್ರಮಾಣ, ನದಿಯ ಭಾರ ವಸ್ತುಗಳು, ಇಳಿಜಾರು, ನಯವಾದ ಕಣಿವೆಯ ಕೆಳಭಾಗ ಮುಂತಾದ ಅಂಶಗಳನ್ನು ಅವಲಂಬಿಸಿರ್ತಕ್ಕಂಥ. ಯಾಕಂದ್ರೆ ನದಿ ಹರ್ಕೊಂಬರುವಾಗ ಅದರಿಂದ ಸವಿಸಲ್ಪಟ್ಟಿರ್ತಕ್ಕಂಥ ವಸ್ತುಗಳನ್ನ ತಗೊಂಡ್ಬರ್ತಂದ್ರೆ ಅದು ಇಳಿಜಾರು ಇರ್ಬೋದು. ಇಳಿಜಾರು ಅಂದ್ರೆ ವೇಗ, ನೀರಿನ ವೇಗ ಮತ್ತು ಪ್ರಮಾಣ, ಅದರ ಆಧಾರದ ಮೇಲೆ ಅದು ತನ್ನ ಕಾರ್ಯ ಮಾಡುವಾಗ, ಸಾಗಾಣಿಕೆ ಮಾಡುವಾಗ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಭೂಸ್ವರೂಪಗಳು, ಆ ವಸ್ತುಗಳು ತಗೊಂಡ್ಬಂದಿರ್ತಕ್ಕಂಥ ವಸ್ತುಗಳಿಂದ ಮೆಕ್ಕಲು ಬೀಸಣಿಕೆಗಳು, ಮೆಕ್ಕಲು ಶಂಖಗಳು ನಿರ್ಮಾಣ ಆಗ್ತವು. ಅದರಲ್ಲಿ ಮೆಕ್ಕಲು ಬೀಸಣಿಕೆಗಳು. ಮೆಕ್ಕಲು ಎಂಬ ಪದವು ನದಿಯ ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯದಿಂದ ಉಂಟಾಗಿರುವಂತಹ ಶಿಲಾಚೂರುಗಳಿಂದ ಬಳಕೆಗೆ ಬಂದಿರತಕ್ಕಂಥದ್ದು. ವೇಗವಾಗಿ ಹರಿಯುತ್ತಿರುವಂತ ನದಿಯು ಪ್ರಸ್ಥಭೂಮಿ ಅಥವಾ ಮೈದಾನವನ್ನು ಪ್ರವೇಶಿಸಿದಾಗ ಒಮ್ಮೆಲೆ ಇಳಿಜಾರು ಕಡಿಮೆಯಾದಾಗ ಅದರ ಮಾರ್ಗದಲ್ಲಿ ಅಡಚಣೆ ಉಂಟಾಗಿ, ಅಂದ್ರೆ ನೋಡಿ, ಬಾಲ್ಯ ಅವಸ್ಥೆಯಲ್ಲಿ ನದಿಯು ಸವೆತದ ಕಾರಣದಿಂದ ಇಳಿಜಾರನ್ನು ಅನುಸರಿಸಿಕೊಂಡು ಇಳಿಜಾರು ಮುಖಾಂತರ ದಿನನಿತ್ಯ ಹರಿಯುವಾಗ ಶಿಲಾಚೂರುಗಳು, ಶಿಲಾ ವಸ್ತುಗಳನ್ನ ಸವೆತಕ್ಕೀಡು ಮಾಡಿಕೊಂಡು ತಗೊಂಡ್ಬರುತ್ತೆ. ಇಲ್ಲಿ ಮೈದಾನ ಮತ್ತು ಪ್ರಸ್ಥಭೂಮಿಯನ್ನು ಸವೆಸಿದಾಗ ಏನಾಗ್ತದೆ ಅಂದ್ರೆ ಒಮ್ಮೆಲೆ ಇಳಿಜಾರು ಕಡಿಮೆ ಆಗುತ್ತೆ, ಕ್ಷೀಣವಾಗುತ್ತೆ. ಆಗ ಆ ಮಾರ್ಗದಲ್ಲಿ ಅಡಚಣೆ ಉಂಟಾದಾಗ ಇದರಿಂದ ಆ ಸಂಖ್ಯಾತವಾಗಿರ್ತಕ್ಕಂಥ ಹಗುರವಾಗಿರ್ತಕ್ಕಂಥ ಶಿಲಾ ವಸ್ತುಗಳು ಚದುರಿ ಬೀಸಣಿಕೆ ಆಕಾರ, ಏನು ಬೀಸಣಿಕೆ ನಾವು ಇರ್ತಾವಲ್ಲ ಒಡಕನ ಅಂತ ಬೀಸಣಿಕೆ ಆಕಾರವಾಗಿ ಆ ವಸ್ತುಗಳು ಸಂಚಲನಗೊಳ್ತವು. ಇಂತಹ ಭೂಸ್ವರೂಪಗಳನ್ನೇ ಮೆಕ್ಕಲು ಬೀಸಣಿಕೆಗಳು ಎಂದು ಕರೆಯುತ್ತೇವೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಮೆಕ್ಕಲು ಶಂಖಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನದಿಯಿಂದ ಕೊರೆದು ಸಾಗಿಸುತ್ತಿರುವ ವಸ್ತುಗಳು ಮೆಕ್ಕಲು ಮಣ್ಣು, ಪ್ರಸ್ಥಭೂಮಿ ಮತ್ತು ಪಾದಕಟ್ಟಗಳಲ್ಲಿ ಹರಡಿ ಸಂಚಯನಗೊಂಡು ಶಂಖಾಕೃತಿ ನಿರ್ಮಾಣಗೊಳ್ತವು. ಇವುಗಳನ್ನೇ ಮೆಕ್ಕಲು ಶಂಖಗಳು ಎಂದು ಕರೆಯುತ್ತೇವೆ. ಅಂದ್ರೆ ನದಿಯ ಕಾರ್ಯಗಳಲ್ಲಿ 3 ಕಾರ್ಯಗಳು: ಸವೆತದ ಕಾರ್ಯ, ಸಾಗಾಣಿಕೆ ಕಾರ್ಯ. ಸವೆತದ ಕಾರ್ಯದಿಂದ ಹಲವಾರು ವಿಶಿಷ್ಟ ಭೂಸ್ವರೂಪಗಳು ಅವಾದರೆ, ಸಾಗಾಣಿಕೆ ಕಾರ್ಯದಿಂದ ಮೆಕ್ಕಲು ಬೀಸಣಿಕೆಗಳು ಮತ್ತು ಮೆಕ್ಕಲು ಶಂಖಗಳು ನಿರ್ಮಾಣ. ಆತ್ಮೀಯ ವಿದ್ಯಾರ್ಥಿಗಳೇ, ಕೊನೆಯದಾಗಿ ನದಿಯ ಕಾರ್ಯದಲ್ಲಿ ಸಂಚಯನ ಕಾರ್ಯ. ಈ ಸಂಚಯನ ಕಾರ್ಯದಿಂದ ಹಲವಾರು ವಿಶಿಷ್ಟ ಭೂಸ್ವರೂಪಗಳು ಉಂಟಾಗ್ತವು. ಅವುಗಳಂದ್ರೆ ನದಿಯ ತಿರುವುಗಳು, ಶೃಂಗ ಸರೋವರಗಳು, ಪ್ರವಾಹ ಮೈದಾನಗಳು, ಸ್ವಾಭಾವಿಕ ದಡಕಟ್ಟೆ, ನದಿಯ ಶಾಖೆಗಳು, ಮುಕುಜ ಭೂಮಿ ಮತ್ತು ಆಳಿವೆ. ಅಂದ್ರೆ ಸಂಚಯನ ಕಾರ್ಯವು ನದಿಯ ಕೊರೆದು ಹಾಗೂ ಸಾಗಿಸಿ ತಂದ ವಸ್ತುಗಳನ್ನ ತನ್ನ ಕೆಳಕಣಿವೆ ಪಾತ್ರದಲ್ಲಿ ಕ್ರೋಢೀಕರಿಸುವ ಪ್ರಕ್ರಿಯೆಯನ್ನ ಸಂಚಯನ ಕಾರ್ಯ ಎಂದು ಕರೆಯುತ್ತೇವೆ. ನೋಡಿ, ಸವೆತದಿಂದ ನದಿಯು ಉಗಮ ಸ್ಥಳ ಎತ್ತರವಾದ ಭಾಗದಿಂದ ಇಳಿಜಾರಿನಲ್ಲಿ ಬರುವಾಗ ಇಲ್ಲಿ ಮೈದಾನ ಪ್ರಸ್ಥಭೂಮಿಯನ್ನು ಸಾಗಾಣಿಕೆ ಮಾಡುತ್ತೆ. ಸಾಗಾಣಿಕೆ ಮಾಡುವಾಗ ಇಲ್ಲಿ
ಒಂದು ರೀತಿಯ ಸ್ವರೂಪಗಳು ಭೂಸ್ವರೂಪಗಳು ಉಂಟಾದರೆ ಸಾಗಾಣಿಕೆ ಮಾಡುವಾಗ ಒಂದು ರೀತಿಯ ಬೆಂಕಲು ಬೀಸಣಿಕೆಗಳು ಬೆಂಕಲು ಶಂಖಗಳು ನಿರ್ಮಾಣ ಆಗ್ತವು. ಮತ್ತೆ ಕೊನೆಯದಾಗಿ ಸಂಚಯನ ಅಂದರೆ ಶಿಲಾವಸ್ತುಗಳು ನೀರಿನ ಮುಖಾಂತರ ಬಂದಿರತಕ್ಕಂಥ ವಸ್ತುಗಳಿಂದ ನದಿಯ ತಿರುವುಗಳು ಉಂಟಾಗ್ತವು. ಉದಾಹರಣೆಗೆ ವಿದ್ಯಾರ್ಥಿಗಳೇ, ನದಿ ಯಾವಾಗಲೂ ನೋಡಿ ಈ ಥರದಲ್ಲಿ ಇದೆ. ಯಾಕೆ ಈ ಥರದಲ್ಲಿ ಅಂದರೆ ನದಿ ಈ ಥರದಲ್ಲಿ ಹರ್ಕೊಂಡು ಹೋಗ್ತಾವ ಅಂದರೆ ನದಿ ಹುಟ್ಟಿ ಹರಿದು ಬರುವಾಗ ಈ ಪಾರ್ಶ್ವ ಭಾಗ ಗಟ್ಟಿ ಇತ್ತಂದ್ರೆ ಅದು ಏನಾಗುತ್ತೆ, ತಿರುವನ್ನು ಉಂಟು ಮಾಡುತ್ತೆ. ಅಂದರೆ ಈ ಭಾಗ ಹೊಡೆದು ಹಿಂಗಾಗುತ್ತೆ. ಅಂದರೆ ನದಿಯ ತಿರುವುಗಳು ಉಂಟಾಗ್ತವು. ಆ ನದಿಯ ತಿರುವುಗಳು ಪ್ರವಾಹ ಮೈದಾನಗಳು, ಶೃಂಗ ಸರೋವರಗಳು, ಸ್ವಾಭಾವಿಕ ದಡಕಟ್ಟೆ, ನದಿಯ ಶಾಖೆಗಳು, ಮುಕುಜ ಭೂಮಿ, ಆಳ್ವೆ ಇಂಥ ನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗ್ತಕ್ಕಂಥದ್ದು. ಹಾಗಾಗಿ ಕೆಳಪಾತ್ರದಲ್ಲಿ ಇಳಿಜಾರು ಕಂಡು ಬರೋದರಿಂದ ನದಿಯ ವೇಗ ಕಡಿಮೆಯಾಗಿ ತಾನು ಸಾಗಿಸಿ ಎಲ್ಲ ವಸ್ತುಗಳು ಪಾರ್ಶ್ವ ಮತ್ತು ಮುಕುಜ ಪ್ರದೇಶದಲ್ಲಿ ಸಂಚಯಿಸ್ತವು. ನದಿಯ ಕೆಳಪಾತ್ರದಲ್ಲಿ ಸಂಚಯನ ಕಾರ್ಯದ ಪರಿಣಾಮದಿಂದಾಗಿ ಹಲವಾರು ವಿಶಿಷ್ಟ ಭೂಸ್ವರೂಪಗಳು ಉಂಟಾಗ್ತವು. ಅವುಗಳು ಮೊತ್ತ ಮೊದಲದಾಗಿ ನದಿಯ ತಿರುವುಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನದಿ ಕೆಳಪಾತ್ರದಲ್ಲಿ ನದಿಯ ಮಾರ್ಗದಲ್ಲಿ ಅತ್ಯಲ್ಪ ತಡೆ ಉಂಟಾದರೂ ಮಂದಗತಿಯಲ್ಲಿ ಹಾಗೂ ಅಂಕುಡೊಂಕಾಗಿ ಹರಿಯುವುದನ್ನು ನದಿಯ ತಿರುವು ಎಂದು ಕರಿತೇವೆ. ಯಾವಾಗಲೂ ನದಿ ಪಾತ್ರದುದ್ದಕ್ಕೂ ನಿರಂತರ ಪಾರ್ಶ್ವ ಸಂಚಲನದಿಂದಾಗಿ ಅರ್ಧ ಚಂದ್ರಾಕೃತಿಯ ತಿರುವುಗಳು ನಿರ್ಮಾಣವಾಗ್ತವು. ಹಾಗಾಗಿ ಅದನ್ನು ನದಿಯ ತಿರುವುಗಳು ಎಂದು ಕರೆಯುತ್ತೇವೆ. ಯಾಕಂದರೆ ನದಿಗಳು ಹರ್ಕೊಂಡು ಬರುವಾಗ ಯಾವಾಗಲೂ ಅರ್ಧ ಚಂದ್ರಾಕೃತಿಯಲ್ಲಿ ಈ ರೀತಿ ಅರ್ಧ ಚಂದ್ರಾಕೃತಿಯಲ್ಲಿ ಅಂದರೆ ಒಂದು ಪಾರ್ಶ್ವಭಾವ ಗಟ್ಟಿತ್ತಂದ್ರೆ ಮತ್ತೆ ಹಿಂಗೆ ತಿರುಗ್ತದೆ, ಮತ್ತೆ ಇಲ್ಲಿ ಗಟ್ಟಿತ್ತಂದ್ರೆ ಮತ್ತೆ ಹಿಂಗೆ ತಿರುಗ್ತದೆ. ಹಿಂಗೆ ನದಿಯ ತಿರುವುಗಳು ನಿರ್ಮಾಣವಾಗ್ತವು. ಹಾಗಾಗಿ ಎರಡನೇದಾಗಿರ್ತಕ್ಕಂಥದ್ದು ಸಾಗಾಣಿಕೆಯ ಸಂಚಯನ ಕಾರ್ಯದಿಂದ ಉಂಟಾಗಿರ್ತಕ್ಕಂಥ ಒಂದು ಭೂಸ್ವರೂಪಗಳಲ್ಲಿ ಈ ಶೃಂಗ ಸರೋವರಗಳು. ನದಿ ಕಣಿವೆಯಲ್ಲಿ ಸಂಚಯನ ಮತ್ತು ಸವೆತ ಕಾರ್ಯಗಳೆರಡೂ ಏಕಕಾಲದಲ್ಲಿ ಸಂಭವಿಸುವುದಿಲ್ಲ. ಶೃಂಗ ಸರೋವರಗಳು ಇದರ ಪರಿಣಾಮವಾಗಿ ಅತಿಯಾಗಿ ನದಿಯ ತಿರುವುಗಳು ನಿರ್ಮಾಣವಾಗುತ್ತವು. ನದಿಯ ಅತಿ ಸಮೀಪದ ಮಾರ್ಗದ ಮೂಲಕ ಹರಿಯುವಾಗ ತಿರುವುಗಳಿರುವ ಪ್ರದೇಶದಲ್ಲಿ ಬಳಸಿ ನಡೆಯದೆ ನೇರ ಮಾರ್ಗವನ್ನು ಸೃಷ್ಟಿಸಿ ಅರ್ಧ ಚಂದ್ರಾಕೃತ ಸರೋವರಗಳನ್ನು ನಿರ್ಮಾಣ ಮಾಡ್ತವು. ಹಾಗಾಗಿ ಇವುಗಳನ್ನೇ ಶೃಂಗ ಸರೋವರಗಳಂತ ಕರಿತೇವೆ. ಇನ್ನು ನದಿಯ ಸಂಚಯನ ಕಾರ್ಯದಿಂದ ಪ್ರವಾಹ ಮೈದಾನಗಳು ಉಂಟಾಗ್ತವು. ನದಿಯು ಪ್ರವಾಹಪೂರಿತವಾಗಿ ಹರಿಯುವಾಗ ನೀರು ನದಿಯ ದಡಗಳನ್ನು ದಾಟಿ ಸುತ್ತಲಿನ ಪ್ರದೇಶದ ಉದ್ದಕ್ಕೆ ಹರಿದು ನೀರು ತನ್ನೊಡನೆ ಸಾಗಿಸಿ ತಂದಿರತಕ್ಕಂಥ ಹೂಳು ಆ ಪ್ರದೇಶದಲ್ಲಿ ಸಂಚಯನ ನದಿ ಎರಡೂ ದಡಗಳುದ್ದಕ್ಕೆ ಸಮತಟ್ಟಾಗಿ ಮೈದಾನವನ್ನು ಸೃಷ್ಟಿ ಮಾಡ್ತವು. ಇವುಗಳನ್ನೇ ಪ್ರವಾಹ ಮೈದಾನಗಳು ಅಂತ ಕರಿತೀವಿ. ಇನ್ನು ಸ್ವಾಭಾವಿಕ ದಡಕಟ್ಟೆ. ಪ್ರವಾಹ ಸಂದರ್ಭದಲ್ಲಿ ನದಿಯ ನೀರು ತನ್ನ ಪಾತ್ರದ ಎರಡು ದಡಗಳನ್ನು ದಾಟಿ ತನ್ನೊಡನೆ ಸಾಗಿಸಿ ತಂದ ಶಿಲಾವಸ್ತುಗಳನ್ನ ದಡದುದ್ದಕ್ಕೂ ಸಂಚಯನ ಮಾಡ್ತವು. ಇಲ್ಲಿ ಪ್ರವಾಹ ಮೈದಾನಕ್ಕಿಂತ ನದಿಯ ದಡಗಳು ಹೆಚ್ಚಿನ ಎತ್ತರವನ್ನು ಹೊಂದಿರ್ತವು. ನೋಡುವುದಕ್ಕೆ ಎತ್ತರವಾಗಿರುವ ಈ ಎಲ್ಲ ಸ್ವರೂಪಗಳನ್ನೇ ಸ್ವಾಭಾವಿಕ ದಡಕಟ್ಟೆ ಅಂತ ಕರಿತೀವಿ. ಇನ್ನು ನದಿಯ ಶಾಖೆಗಳು. ನದಿಯು ಸಮುದ್ರ ಅಥವಾ ಸಾಗರವನ್ನು ಸಮೀಪಿಸಿದಂತೆ ಇಳಿಜಾರು ಕಡಿಮೆಯಾಗಿ ಉಪನದಿಗಳು ಸೇರಲ್ಪಡುವುದರಿಂದ ನೀರಿನ ಪ್ರಮಾಣ ಹೆಚ್ಚಾಗ್ತವೆ. ಇದರಿಂದಾಗಿ ಮುಖ್ಯ ನದಿಯು ಹಲವಾರು ಕವಲುಗಳಾಗಿ ಒಡೆಯಲು ಪ್ರಾರಂಭಿಸುತ್ತವು. ಇವುಗಳನ್ನು ನದಿಯ ಶಾಖೆಗಳೆಂದು ಕರಿತೇವೆ. ಉದಾಹರಣೆಗೆ ಹುಗ್ಲಿ, ಮಧುಮತಿ, ಮೇಘನ ಇತ್ಯಾದಿ. ಇನ್ನು ನದಿಯ ಮುಕುಜ ಭೂಮಿ. ನದಿಯ ಮುಖಭಾಗದಲ್ಲಿ ತ್ರಿಕೋನಾಕಾರದ ಮೆಕ್ಕಲೋಸ್ ಮಣ್ಣಿನ ಸಂಚಯನವು ನಿರ್ಮಾಣಗೊಳ್ಳುತ್ತವು. ಇದನ್ನು ನದಿಯ ಮುಕುಜ ಭೂಮಿ ಅಂತ ಕರಿತೀವಿ. ಮುಖ್ಯವಾದ ನದಿಯ ಮುಕುಜ ಭೂಮಿ ವಿಧಗಳೆಂದರೆ ಸಾಮಾನ್ಯ ಮುಕುಜ ಭೂಮಿ, ತ್ರಿಕೋನಾಕಾರದಲ್ಲಿ ಗ್ರೀಕ್ ಅಕ್ಷರಮಾಲೆಯ ಡೆಲ್ಟಾವನ್ನು ನೋಡುವಂಥ ಒಂದು ಉದಾಹರಣೆಗೆ ಸುಂದರ್ಬನ ಮುಕುಜ ಭೂಮಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯಲ್ಲಿ ಇರ್ತಕ್ಕಂಥದ್ದು ಭಾರತ ಮತ್ತು ಬಾಂಗ್ಲಾದೇಶ. ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ಮುಕುಜ ಭೂಮಿ. ಒಂದು ಮಾರ್ಕಿನ ಕ್ವಶನ್ ಕೇಳ್ತಾನೆ, ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ನದಿ ಮುಕುಜ ಭೂಮಿ ಯಾವುದು ಅಂದರೆ ಸುಂದರ್ಬನ. ಇದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥದ್ದು.
ಪ್ರಪಂಚದಲ್ಲಿ ಅತ್ಯಂತ ನದಿ ಮುಖಜ ಭೂಮಿ ಅಂದರೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಸೃಷ್ಟಿ ಮಾಡಿರ್ತಕ್ಕಂಥ ಸುಂದರಬನ. ಇಲ್ಲಿ ಪಕ್ಷಿದ ಆಕಾರ ಮುಖಜ ಭೂಮಿ, ಇದು ಕೈ ಬೆರಳನ್ನು ಅಥವಾ ಪಕ್ಷಿಯ ಪಾದದ ಆಕಾರವನ್ನು ಹೋಲ್ತಕ್ಕಂಥದ್ದು. ಉದಾಹರಣೆಗೆ ಮಿಸಿಸಿಪಿ ಮತ್ತು ಮಿಸೂರಿ ನದಿ ಮುಖಜ ಭೂಮಿ USA ಹಾಗಾಗಿ ಮುಖಜ ಭೂಮಿ ನದಿಯು ಮುಖಭಾಗದಲ್ಲಿ ತ್ರಿಕೋನಾಕಾರದ ಮೆಕ್ಕಲು ಮಣ್ಣಿನ ಸಂಚಲನ ನಿರ್ಮಾಣವಾಗುತ್ತೆ. ಹಾಗಾಗಿ ತ್ರಿಕೋನಾಕಾರದಲ್ಲಿ ಅಂದರೆ ಡೆಲ್ಟಾ ಎನ್ನುವ ರೀತಿಯಲ್ಲಿ ಈ ರೀತಿ ಮೆಕ್ಕಲು ಸೃಷ್ಟಿ ಆಗ್ತಕ್ಕಂಥದ್ದು ಮುಖಜ ಭೂಮಿ. ಈ ಮುಖವಾದ ನದಿಯ ಮುಖ, ಪ್ರಮುಖವಾದ ನದಿಯ ಮುಖ ಭೂಮಿ ಇದೆ ಅಂದರೆ ಸಾಮಾನ್ಯ ಮುಖಜ ಭೂಮಿ. ಇದು ತ್ರಿಕೋನಾಕಾರದಲ್ಲಿ ಗ್ರೀಕ್ ಅಕ್ಷರಮಾಲೆಯ ಡೆಲ್ಟಾವನ್ನು ಹೋಲುವಂಥದ್ದು. ಸುಂದರ್ಬನ ಮುಖಜ ಭೂಮಿ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ನದಿ ಮುಖಜ ಭೂಮಿ ಯಾವುದು ಅಂದರೆ ಸುಂದರ್ಬನ್. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಆಳ್ವಿ. ಆಳ್ವಿಗಳು ನದಿಯ ಮುಖಜ ಭಾಗದಲ್ಲಿ ಅತಿ ಕಿರಿದಾಗಿರ್ತಕ್ಕಂಥ ಲಕ್ಷಣಗಳಿಂದ ಕೂಡಿದ್ದು ಉಬ್ಬರವಿಳಿತಗಳು ಪರಿಣಾಮವಾಗಿ ನಿರ್ಮಾಣಗೊಂಡು ಕ್ರಮೇಣ ವಿಸ್ತಾರವಾಗುತ್ತಾ ಹೋಗ್ತವು. ಆಳ್ವೆಗಳು ನದಿಯ ನೀರು ಸಮುದ್ರದ ನೀರಿನೊಡನೆ ಮಿಶ್ರಣಗೊಳ್ತವು. ಉದಾಹರಣೆಗೆ ನರ್ಮದಾ ನದಿ ಆಳ್ವೆ, ಕಾಳಿ ನದಿ ಆಳ್ವೆ, ನೇತ್ರಾವತಿ ನದಿ ಆಳ್ವೆ ಇತ್ಯಾದಿಗಳು. ಹೀಗೆ ವಿದ್ಯಾರ್ಥಿಗಳೇ, ನಾನು ನಿನ್ನೆ ಮತ್ತು ಇವತ್ತು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ಭೂನಗ್ನೀಕರಣದ ಕರ್ತೃಗಳಲ್ಲಿ ನದಿಯ ಕಾರ್ಯಗಳು ಅಂತ ಹೇಳಿ. ಭೂನಗ್ನೀಕರಣದ ಕರ್ತೃಗಳಲ್ಲಿ ನದಿಯ ಕಾರ್ಯಗಳು ಪ್ರಮುಖವಾಗಿರ್ತಕ್ಕಂಥವು 3: ಸವೆತ ಕಾರ್ಯ, ಸಾಗಾಣಿಕೆ ಕಾರ್ಯ ಮತ್ತು ಸಂಚಯನ ಕಾರ್ಯ. ಈ ಸವೆತ ಕಾರ್ಯದಿಂದ, ನದಿಯ ಸವೆತದ ಕಾರ್ಯದಿಂದಾಗಿ ಹಲವಾರು ಭೂಸ್ವರೂಪಗಳು ಸೃಷ್ಟಿಯಾಗ್ತವೆ, ವಿಶಿಷ್ಟ ಭೂಸ್ವರೂಪಗಳು ನಿರ್ಮಾಣವಾಗ್ತವೆ. ಅಂತ ನಿರ್ಮಾಣವಾಗತಕ್ಕಂಥದ್ದು ಅಂದರೆ ಈ ಆಕಾರದ ಕಣಿವೆ. ಅಂದರೆ ನದಿಯ ನೀರು ತನ್ನ ಎತ್ತರವಾಗಿರ್ತಕ್ಕಂಥ ಭಾಗದಲ್ಲಿ ಉಗಮಗೊಂಡು ಇಳಿಜಾರನುಸರಿಸಿ ಬರುವಾಗ ನೀರಿನ ವೇಗ ರಭಸವಾಗಿರ್ತಂದ್ರೆ ಅಲ್ಲಿರ್ತಕ್ಕಂಥ ಶಿಲಾಮಯವಾಗಿರ್ತಕ್ಕಂಥ ಭಾಗ ಆ ಸವೆತಕ್ಕೀಡಾಗುತ್ತೆ. ಸವೆತಕ್ಕೀಡಾಗಿ ಸೌದು ಏನಾಗುತ್ತೆ, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ವರೂಪ ಕಾಣುತ್ತೆ. ಏನಂದ್ರೆ ಈ ಆಕಾರದ ಕಣಿವೆ, ಐ ಆಕಾರದ ಕಣಿವೆ. ಕಂದರ ಅಂದ್ರೆ ನೀರು ಬಿದ್ದು ಆಳ ಆಗ್ತಕ್ಕಂಥದ್ದು. ಮಹಾಕಂದರ, ಕುಂಭಕುಳಿಗಳು ಅಂತ ಕೇಳ್ತಾರೆ. ನದಿ ಹರ್ಕೊಂಡು ಹೋಗುವಾಗ ಅಲ್ಲಿ ಸುಳಿ ಇದೆಯಪ್ಪ, ಅಲ್ಲಿ ಹೋಗ್ಬೇಡ್ರಿ ಈಚಾಡಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಮೈ ತೊಳ್ಕೊಳಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಬೆಳಗ್ಗೆ ಇಳಿಬೇಡ್ರಿ ಆ ಭಾಗದಲ್ಲಿ. ಯಾಕೆ ಒಂದು ಪಾರ್ಶ್ವ ಗಟ್ಟಿರ್ತತಿ, ನೀರು ಬಂದು ಇದು ಹೊಡೆದು ಆ ಶಿಲಾ ವಸ್ತುಗಳು, ಒರಟು ಕಲ್ಲುಗಳು ಏನಾಗ್ತವೆ ಅಂದರೆ ಹೊಡೆದು ತಿರುಗಿ ಒಂದು ದೊಡ್ಡ ಸುರಂಗಮ ಒಂದು ರೀತಿಯ ತೆಗ್ಗನ್ನು ಮಾಡಿಬಿಡ್ತತಿ. ಆ ಭಾಗದಲ್ಲಿ ಆ ನೀರಿನ ಜೊತೆ ಹೋಗಿರ್ತಕ್ಕಂಥ ವಸ್ತುಗಳು ಆ ಸುರುಳಿಗೆ ಸಿಕ್ಕು ಮನುಷ್ಯ ಅಪ್ಪಿ ಸಿಕ್ಕಂದ್ರೆ ಜೀವ ಹೋದ್ಮೇಲೆ ನಾವು ಬಿಟ್ಟು ಆ ಕಡೆ ಕಳಿಸ್ತೇವೆ. ಹಾಗಾಗಿ ಕುಂಭಕುಳಿಗಳು. ಇನ್ನು ನದಿ ಹರ್ಕಂತ ಹೋಗುವಾಗ ತನ್ನ ಪಾತ್ರದಲ್ಲಿ ಎತ್ತರವಾದ ಭಾಗದಿಂದ ಧುಮಿಕಿ ವಿಶಿಷ್ಟ ಅಂದರೆ ಭೂ ದೃಶ್ಯಾವಳಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಶರಾವತಿ ನದಿ ಮಾಡಿರ್ತಕ್ಕಂಥದ್ದು ಜೋಗ ಜಲಪಾತ. ಈ ರೀತಿ ಎತ್ತರವಾಗಿರ್ತಕ್ಕಂಥ ಭಾಗದಿಂದ ಧುಮಿಕಿ ಜಲಪಾತವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇನ್ನು ನದಿಯ ಅಪಹರಣ. ಒಂದು ನದಿ ಹುಟ್ಟಿ ಅದರ ಹಿಂಬದಿ ಸವೆತಕ್ಕೀಡಾಗಿ ಮತ್ತೊಂದು ನದಿ ಬಂದು ಅಪಹರಣ ಮಾಡಿಕೊಂಡಾಗ ನದಿಯ ಅಪಹರಣ ಎಂದು ಕರೆಯುತ್ತೇವೆ. ಇದು ನದಿಯ ಕಾರ್ಯದಿಂದ ಉಂಟಾಗಿರ್ತಕ್ಕಂಥ ವಿಶಿಷ್ಟ ಭೂಸ್ವರೂಪಗಳು. ಇನ್ನು ನದಿಯ ಸಾಗಾಣಿಕೆ ಕಾರ್ಯದಿಂದ ಆಗುವ ಒಂದು ಸ್ವರೂಪಗಳಂದ್ರೆ ಮೆಕ್ಕಲು ಬೀಸಣಿಕೆಗಳು ಮತ್ತು ಮೆಕ್ಕಲು ಸೆಣೆಗಳು. ನೋಡಿ, ಇಲ್ಲಿ ಸವೆತದ ಕಾರ್ಯದಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲಿ ನದಿಯು ಇಳಿಜಾರಿಸಿಕೊಂಡು ಅಲ್ಲಿ ನೀರು ರಭಸವಾಗಿ ಬೀಳ್ತಕ್ಕಂಥ ನೀರಿನ ಮುಖಾಂತರ ಶಿಲಾ ವಸ್ತುಗಳು, ಶಿಲಾಚೂರುಗಳು ಬರ್ತವು. ಬಂದ ತಕ್ಷಣ ಅಲ್ಲಿ ಮೈದಾನ ಮತ್ತು ಪ್ರಸ್ಥಭೂಮಿಯನ್ನು ಪ್ರವೇಶ ಮಾಡುವಾಗ ನೀರು ನಿಧಾನಗತಿಯಲ್ಲಿ ಪ್ರಾರಂಭ ಆಗುತ್ತೆ. ನಿಧಾನಗತಿಯಲ್ಲಿ ಪ್ರಾರಂಭವಾಗುವಾಗ ನೀರಿನ ವೇಗ ಜಾಸ್ತಿ ಇದ್ದಾಗ ವಸ್ತುಗಳನ್ನು ತಗೊಂಡು ಹೋಗುತ್ತೆ. ನೀರಿನ ವೇಗ ಏಕದಮ್ ಕಡಿಮೆ ಆದ ತಕ್ಷಣ ಒಂದು ವಿಶಿಷ್ಟ ಸ್ವರೂಪಗಳು ಉಂಟಾಗ್ತವೆ. ಅಂಥದ್ರಲ್ಲಿ ಮೆಕ್ಕಲು ಬೀಸಣಿಕೆಗಳು ಮತ್ತು ಮೆಕ್ಕಲು ಶಂಕು ಅಂದರೆ ಶಂಕುನಾಕಾರವಾಗಿ
ಆ ಒಯ್ದಿರ್ತಕ್ಕಂಥ ವಸ್ತುಗಳು ಸಂಚಯನಗೊಂಡು ನಿರ್ಮಾಣಗೊಂಡಿರ್ತಕ್ಕಂಥವು. ಹಾಗಾಗಿ ಸಾಗಾಣಿಕೆ ಕಾರ್ಯದಿಂದ ಎರಡು ವಿಶಿಷ್ಟ ಸ್ವರೂಪಗಳು ನಿರ್ಮಾಣವಾದವು: ಮೆಕ್ಕಲು ಬೀಸಣಿಗೆಗಳು ಮತ್ತು ಮೆಕ್ಕಲು ಸಂಖ್ಯೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನದಿಯ ಸಂಚಯನ ಕಾರ್ಯದಿಂದ ಉಂಟಾಗಿರ್ತಕ್ಕಂಥ ವಿಶಿಷ್ಟ ಸ್ವರೂಪಗಳಂದ್ರೆ ನದಿಯ ತಿರುವುಗಳು. ನೋಡಿ, ನದಿ ಇಲ್ಲಿ ಹುಟ್ಟಿ ಹೊರಕ ಬರುವಾಗ ಒಂದು ಪಾರ್ಶ್ವ ಗಟ್ಟಿಯಾಗಿರ್ತಕ್ಕಂಥದ್ದು, ಅದೇ ಒಂದು ಹಿಂಗ್ ಒಳ್ಳೆವನು. ಯಾವುದೇ ಒಂದು ನದಿ ನೋಡಿ ಸ್ಟೇಟ್ ಇರೋದಿಲ್ಲ, ಅದು ಒಂದು ದಂಡೆ ಗಟ್ಟಿಯಾಗಿರ್ತಕ್ಕಂಥ ತಿರುವಾಗುತ್ತೆ, ಆ ನೀರಿನ ರಭಸದಿಂದ ಮತ್ತೊಂದು ದಂಡೆ ತುಂಡಾಗುತ್ತೆ, ಅಂದ್ರೆ ಈ ತೀರದಲ್ಲಿ ಈ ರೀತಿಯಲ್ಲಿ ಇದು ನದಿಯ ತಿರುವುಗಳು ಸೃಷ್ಟಿ ಆಗ್ತವು, ಶೃಂಗ ಸರೋವರಗಳು ಸೃಷ್ಟಿ ಆಗ್ತವು, ಪ್ರವಾಹ ಮೈದಾನ. ಉದಾಹರಣೆಗೆ ಪ್ರವಾಹ ಬಂದಾಗ ನಮ್ಮೂರಾಗ ಅಕ್ಕಪಕ್ಕದಲ್ಲಿ ಹೊಳೆ ನೀರು, ಹೊಳೆ ಇತ್ತಂದ್ರೆ ಹೊಳೆ ಒಳಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಾಗುತ್ತೆ, ಹೊಳೆ ತನ್ನ ತಾಯಿ ಹೊಳೆ ತುಂಬಿಕೊಂಡು ಮೇಲ್ಭಾಗಕ್ಕೆ ಹತ್ತಿ ಹರಿತಿತ್ತಂದ್ರೆ ಹತ್ತಿ ಹರಿದು ಹೊಳೆ ಕಮ್ಮಿಯಾದ ಹೋಗಿ ನೋಡ್ಕೊಳ್ಳಿ, ಆ ಹೊಳೆ ದಂಡೆಯ ಮೇಲಿರ್ತಕ್ಕಂಥ ಹೊಲಗಳಲ್ಲಿ ತಿಳಿ ಮಣ್ಣು ಬಿಟ್ಕೊಂಡಿರುತ್ತೆ. ತಿಳಿ ಮಣ್ಣು ಯಾಕೆ ಬಿಟ್ಕೊಂಡಿರುತ್ತೆ? ನೀರು ರಭಸವಾಗಿ ಹರಿಯುವಾಗ ನೀರಿನ ಮುಖಾಂತರ ಬಂದಿರ್ತಕ್ಕ ಅಲ್ಲಿ ಅಡೆತಡೆಗಳು ಉಂಟಾಗಿ ಗಿಡ ಮರಗಳಿದ್ದಲ್ಲಿ ಮಣ್ಣು ಬಂದು ಬಿಡ್ಕೊಂಡ್ಬಿಡುತ್ತೆ, ಹೂಳು ಬೀಳುತ್ತೆ. ಅದು ಏನಾಗುತ್ತೆ ಅಂದರೆ ಪ್ರವಾಹ ಮೈದಾನ. ಪ್ರವಾಹ ಅಂದರೆ ಪ್ರವಾಹ ಬಂದಾಗ, ಹೊಳೆ ನೀರು ಪ್ರವಾಹ ಬಂದಾಗ ದಂಡೆ ಹತ್ತಿ ಹರಿಯುವಾಗ ಮೇಲ್ಭಾಗದಲ್ಲಿ ಒಂದು ಮಣ್ಣು ಬಿಟ್ಕೊಂತ ಹೋಗುತ್ತೆ, ಅದು ಒಂದು ರೀತಿಯ ಮೈದಾನ ಕಂಡಂಗಾಗುತ್ತೆ. ಅದಕ್ಕೆ ಪ್ರವಾಹ ಮೈದಾನಗಳು. ಸ್ವಾಭಾವಿಕ ದಡಕಟ್ಟೆ ನೋಡಿ, ಗಟ್ಟಿಯಾಗಿರ್ತಕ್ಕಂಥ ಭಾಗದಲ್ಲಿ ದಂಡೆ ಗಟ್ಟಿತ್ತಂದ್ರೆ ಅಲ್ಲಿ ಬಂದು ಮತ್ತೆ ಶಿಲಾಮಯ ವಸ್ತುಗಳು ಬಂದು ಬಿಟ್ಕೊಳ್ಳುತ್ತೆ, ಮತ್ತೆ ಗಟ್ಟಿ ಆಗುತ್ತೆ. ಅಂದರೆ ಆ ನದಿಯ ದಂಡೆ ಗಟ್ಟಿಯಾಗಿರ್ತಕ್ಕಂಥದ್ದು, ಅಂದರೆ ಸ್ವಾಭಾವಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು ಸ್ವಾಭಾವಿಕ ದಡಕಟ್ಟೆ ಎಂದು ಕರಿತೀವಿ. ಇನ್ನು ನದಿ ಶಾಖೆಗಳು. ಬಹುಶಃ ನದಿಗಳು ಸಾಹಿತ್ಯದ ಕಾರ್ಯ, ಸಂಚಯನ ಕಾರ್ಯದಿಂದ ಸಾಗಾಣಿಕೆ ಕಾರ್ಯದಲ್ಲಿ ಸಂಚಯನಗೊಂಡು ಮತ್ತು ಉಪನದಿಗಳು ಮತ್ತು ನದಿ ನೀರು ಜಾಸ್ತಿ ನೀರಾದಾಗ ಏನಾಗುತ್ತೆ? ಶಾಖೆಗಳು ಉಂಟಾಗುತ್ತೆ. ನದಿ ನೀರು ಒಂದು ಪ್ರತ್ಯೇಕ ಶಾಖೆಗಳಾಗಿ ನಿರ್ಮಾಣ ಆಗ್ತಕ್ಕಂಥದ್ದು, ಹಾಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಇನ್ನು ನದಿಯ ಮುಖಜ ಭೂಮಿ, ಸಾಗರ ಸಮುದ್ರ ಸೇರ್ತಕ್ಕಂಥ ಭಾಗವನ್ನು ನದಿಯ ಮುಖಜ ಭೂಮಿ ಅಂತ ಕರಿತೀವಿ. ಉದಾಹರಣೆಗೆ ಗಂಗಾ ಮತ್ತು ಬ್ರಹ್ಮಪುತ್ರಿ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಸೃಷ್ಟಿ ಮಾಡಿರ್ತಕ್ಕಂಥ ಸುಂದರವನ, ಪ್ರಪಂಚದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ನದಿ ಮುಖಜ ಭೂಮಿ ಅಂದರೆ ಗಂಗಾ ಮತ್ತು ಬ್ರಹ್ಮಪುತ್ರ ಸೃಷ್ಟಿ ಮಾಡಿರ್ತಕ್ಕಂಥ ಸುಂದರವನ ಇದು. ಇನ್ನು ಆಳಿವೆ. ಬಹುಶಃ ವಿದ್ಯಾರ್ಥಿಗಳೇ, ಆಳಿವೆ ಅಂದ ತಕ್ಷಣ ಆಳಿವೆಗಳ ನದಿಯ ಮುಖಜ ಭಾಗದಲ್ಲಿ ಅತಿ ಕಿರಿದಾದ ಲಕ್ಷಣಗಳಿಂದ ಕೂಡಿರ್ತಕ್ಕಂಥದ್ದು, ಅತಿ ಕಿರಿದಾದ ಲಕ್ಷಣಗಳಿಂದ ಕುರಿತು ಉಬ್ಬರವಿಳಿತಗಳ ಪರಿಣಾಮವಾಗಿ ನಿರ್ಮಾಣಗೊಂಡು ಕಡಿಮೆ ವಿಸ್ತಾರವಾಗುತ್ತಾ ಹೋಗುತ್ತವು. ಆಳಿವೆಗಳಲ್ಲಿ ನದಿಯ ನೀರು ಸಮುದ್ರದ ನೀರಿನಲ್ಲಿ ಮಿಶ್ರಣಗೊಳ್ಳುತ್ತವೆ. ಉದಾಹರಣೆಗೆ ನರ್ಮದಾ ನದಿ ಆಳ್ವೆ, ಕಾಳಿ ನದಿ ಆಳ್ವೆ, ನೇತ್ರಾವತಿ ನದಿ ಆಳ್ವೆ ಇತ್ಯಾದಿಗಳು. ಇಲ್ಲಿವರೆಗೆ ಈ ಪಾಠದ ಒಂದು ನದಿಯ ಕಾರ್ಯದಿಂದ ಉಂಟಾಗಿರ್ತಕ್ಕಂಥ ಸ್ವರೂಪಗಳನ್ನು ಕುರಿತು ನಾವು ಮಾತಾಡಿದ್ವಿ. ಈಗ ಭೂಸ್ವರೂಪ ಪ್ರಕ್ರಿಯೆ. ಭೂಸ್ವರೂಪ ಇದರಲ್ಲಿ ಬರುವಂಥ ಒಂದಂಕದ ಪ್ರಶ್ನೆಗಳು ಇವೆ. ಆ ಭೂಸ್ವರೂಪ ಪ್ರಕ್ರಿಯೆಗಳು ಅಂದರೆ ಏನು ಅಂತ ಪ್ರಶ್ನೆ. ಭೂಸ್ವರೂಪ ಪ್ರಕ್ರಿಯೆಗಳಂದರೆ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿರುವ ಹಾಗೆ ಭೂಸ್ವರೂಪ ಪ್ರಕ್ರಿಯೆಗಳು ಅನೇಕ ಪ್ರಕಾರದ ನೈಸರ್ಗಿಕ ಕರ್ತೃಗಳಿಂದ ಕಾರ್ಯಾಚರಣೆಯಿಂದ ಭೂಮಿಯ ಮೇಲ್ಮೈ ನಿರಂತರವಾಗಿ ಬದಲಾವಣೆ ಉಂಟಾಗ್ತವೆ. ಅದನ್ನೇ ಭೂರಚನಾ ಪ್ರಕ್ರಿಯೆ ಅಂತ ಕರಿತೀವಿ. ಅಂದರೆ ಅನೇಕ ಪ್ರಕಾರದ ನೈಸರ್ಗಿಕ ಕರ್ತೃಗಳ ಕಾರ್ಯಾಚರಣೆಯಿಂದ ಭೂಮಿಯ ಮೇಲೆ ನಿರಂತರವಾಗಿರ್ತಕ್ಕಂಥ ಬದಲಾವಣೆ ಉಂಟಾಗ್ತವೆ. ಅದನ್ನೇ ಭೂರಚನಾ ಪ್ರಕ್ರಿಯೆ ಅಂತ ಕರಿತೀವಿ. ಹೀಗೆ ವಿದ್ಯಾರ್ಥಿಗಳೇ, ಶಿಥಿಲೀಕರಣ ಎಂದರೇನು? ಶಿಲೆಗಳು ಒಡೆದು ಚೂರು ಚೂರಾಗುವುದಕ್ಕೆ ಶಿಥಿಲೀಕರಣ ಅಂತ ಕರೀತೀವಿ. ಭೌತಿಕ ಶಿಥಿಲೀಕರಣದ ಎರಡು ಅಂಶಗಳನ್ನು ಹೆಸರಿಸಿ. ಭೌತಿಕ ಶಿಥಿಲೀಕರಣದಿಂದ ಅಂದರೆ ಉದಾಹರಣೆ ಉಷ್ಣಾಂಶ ಇರ್ಬೋದು, ಹಿಮ ಇರ್ಬೋದು, ಗಾಳಿ ಇರ್ಬೋದು, ಸಮುದ್ರ, ಅಂದರೆ ಭೌತಿಕವಾಗಿ ಕಲ್ಲು ಒಡೆಯಲು ಎದರಿಂದ ಹೊಡೆಯುತ್ತೆ ಅನ್ನೋದನ್ನು ತಿಳಿಸಿ ಅಂತ ಹೇಳಿದೆ. ಮತ್ತು ಆಮ್ಲಜನಕ ಸಂಯೋಜನೆ ಪಾತ್ರಗಳು, ಯಾವ ಪ್ರದೇಶದಲ್ಲಿ ಇಂಗಾಲ ಸಂಯೋಜನೆ ಪ್ರಧಾನವಾಗಿರುತ್ತೆ, ಯಾವ ಒಂದು ಪ್ರದೇಶದಲ್ಲಿ ಇಂಗಾಲ ಸಂಯೋಜನೆ ಪ್ರಧಾನವಾಗಿರುತ್ತೆ ಅಂದರೆ ಸುಣ್ಣದ ಕಲ್ಲು ಹೊಂದಿರತಕ್ಕಂಥ ಭಾಗದಲ್ಲಿ. ಇನ್ನು ನದಿಯ ಅಪಹರಣ ಅಂದರೆ ಒಂದು ನದಿ ಉಗಮ ಹೊಂದಿ ಅದರ ಹಿಂಬದಿ ಸವೆತಕ್ಕೀಡಾಗಿ ಮತ್ತೊಂದು ನದಿ ಅಪಹರಿಸಿಕೊಂಡಾಗ ನದಿಯ ಅಪಹರಣ ಅಂತ ಕರಿತೀವಿ.
ಶೃಂಗ ಸರೋವರಗಳು ಹೇಗೆ ಸೃಷ್ಟಿಯಾಗ್ತವೆ, ಶೃಂಗ ಸರೋವರಗಳು ನದಿಯ ದಂಡೆಯಲ್ಲಿ ಬಹುಶಃ ಶೃಂಗ ಸರೋವರಗಳು ಯಾವ ರೀತಿ ಅಂದರೆ ನದಿ ಕಣಿವೆಯಲ್ಲಿ ಸಂಚಯನ ಮತ್ತು ಸವೆತ ಕಾರ್ಯಗಳೆರಡು ಏಕಕಾಲದಲ್ಲಿ ಅಂದರೆ ಸಂಚಯನ ತಂದಿರತಕ್ಕಂಥ ವಸ್ತುಗಳು ಸಂಚಯನ ಆಗಲು ಮತ್ತು ಇಲ್ಲಿ ಸಂಚಯನ ಮತ್ತು ಸವೆತದ ಕಾರ್ಯಗಳ ಎರಡು ಏಕಕಾಲದಲ್ಲಿ ಸಂಭವಿಸುವುದರಿಂದ ಶೃಂಗ ಸರೋವರಗಳು ಹಾಗೂ ಇದರ ಪರಿಣಾಮವಾಗಿ ಅತಿಯಾಗಿ ನದಿಯ ತೀರಗಳು ನಿರ್ಮಾಣವಾಗ್ತವು. ನದಿಯು ಅತಿ ಸಮೀಪದ ಮಾರ್ಗದ ಮೂಲಕ ಹರಿಯುವಾಗ ತಿರುವುಗಳಾಗಿ ಪ್ರದೇಶದಲ್ಲಿ ಬೆಳೆಸಿ ಮುನ್ನಡೆದು ನೇರ ಮಾರ್ಗವನ್ನು ಸೃಷ್ಟಿಸ್ತವೆ. ಅರ್ಧ ಚಂದ್ರಾಕಾರದ ಸರೋವರಗಳ ನಿರ್ಮಾಣ ಮಾಡ್ತಾವೆ. ಅವುಗಳನ್ನೇ ಅರ್ಧ ಚಂದ್ರಾಕಾರವಾಗಿ ಸರೋವರಗಳು ಏನದವು ಅವುಗಳನ್ನೇ ಶೃಂಗ ಸರೋವರಗಳು ಎಂದು ಕರೆಯುತ್ತೇವೆ. ಈ ಅಧ್ಯಾಯ 4 ಭೂಸ್ವರೂಪಗಳು. ಈ ಭೂಸ್ವರೂಪಗಳಲ್ಲಿ ಹೇಳಿದ್ದು ಭೂರಚನಾ ಪ್ರಾಕಾರಗಳು, ಭಗ್ನಾವಶೇಷಗಳ ಚಲನೆ, ಶಿಥಿಲೀಕರಣ ಮತ್ತು ನದಿಯ ಭೂನಗ್ನೀಕರಣದ ಕರ್ತೃಗಳು ಯಾವುವು? ನದಿ, ಹಿಮನದಿ, ಅಲೆಗಳು, ಗಾಳಿ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನದಿ. ಈ ಭೂನಗ್ನೀಕರಣದ ಕರ್ತೃಗಳ ಕಾರ್ಯಗಳು 3. ಆ 3 ಯಾವುದಂದರೆ ಸವೆತದ ಕಾರ್ಯ, ಸಾಗಾಣಿಕೆ ಕಾರ್ಯ ಮತ್ತು ಸಂಚಯನ ಕಾರ್ಯ. ಸವೆದಿರತಕ್ಕಂಥ ವಸ್ತುಗಳನ್ನು ಸಾಗಾಣಿಕೆ ಮಾಡುತ್ತೆ, ಸಾಗಾಣಿಕೆಯಿಂದ ಸಂಚಯನಗೊಳ್ಳುತ್ತೆ. ಸಂಚಯನದಿಂದ ಹಲವು ವಿಶಿಷ್ಟ ಸ್ವರೂಪಗಳು ಸೃಷ್ಟಿ ಆಗ್ತವೆ. ನದಿಯ ತಿರುವುಗಳು, ಶೃಂಗ ಸರೋವರಗಳು, ಪ್ರವಾಹ ಮೈದಾನಗಳು, ಸ್ವಾಭಾವಿಕ ದಡಕಟ್ಟೆ, ನದಿಯ ಶಾಖೆಗಳು, ಮುಕುಜ ಭೂಮಿ. ಉದಾಹರಣೆಗೆ ಏನು ಬ್ರಹ್ಮಪುತ್ರ ಮತ್ತು ಗಂಗಾ ನದಿ ಸೃಷ್ಟಿ ಮಾಡಿರ್ತಕ್ಕಂಥ ಸುಂದರ್ಬನ ಮುಕುಜ ಭೂಮಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮುಕುಜ ಭೂಮಿ. ಹೀಗೆ ಸಾಗಾಣಿಕೆ ಕಾರ್ಯದಿಂದ ಮೆಕ್ಕಲು ಬೀಸಣಿಗೆ ಮತ್ತು ಮೆಕ್ಕಲು ಶಂಕಗಳು, ಸವೆತದ ಕಾರ್ಯದಿಂದ ಬಿ ಆಕಾರದ ಕಣಿಗಳು, ಕಂದರ, ಆಕಾರದ ಕಣಿವೆ, ಮಹಾಕಂದರ, ಕುಂಭಕುಳುಗಳು, ಜಲಪಾತ ಮತ್ತು ನದಿಯ ಅಪಾರ. ಇವೆಲ್ಲವೂ ನದಿಯ ಕಾರ್ಯದಿಂದ, ನದಿಯ ಕಾರ್ಯಗಳು ಪ್ರಮುಖವಾಗಿರ್ತಕ್ಕಂಥ 3: ಸವೆತ, ಸಾಗಾಣಿಕೆ ಮತ್ತು ಸಂಚಯ. ಹಾಗಾಗಿ ವಿದ್ಯಾರ್ಥಿಗಳೇ, ನಮಗೆ ಇಲ್ಲಿವರೆಗೆ ಅಧ್ಯಾಯ 4 ಭೂಸ್ವರೂಪಗಳು. ಈ ಭೂಸ್ವರೂಪ ಕುರಿತು ನದಿಯ ಕಾರ್ಯಗಳ ನದಿಯ ಸವೆತದ ಕಾರ್ಯದಿಂದಾಗಿ ಆಗಿರ್ತಕ್ಕಂಥ ಸ್ವರೂಪಗಳು ಅಂದರೆ ಈ ಆಕಾರದ ಕಣಿವೆ, ಕಂದರ, ಐ ಆಕಾರದ ಕಣಿವೆ, ಮಹಾಕಂದರ, ಕುಂಭಕುಳಿಗಳು, ಜಲಪಾತಗಳು, ನದಿಯ ಅಪಹರಣ. ಇನ್ನು ನದಿಯ ಸಾಗಾಣಿಕೆ ಕಾರ್ಯದಿಂದಾಗಿ ಹಲವಾರು ವಿಶಿಷ್ಟ ಸ್ವರೂಪಗಳು ಉಂಟಾಗ್ತವೆ. ಅಂಥವು ಯಾವ ಅಂದರೆ ಮೆಕ್ಕಲು ಬೀಸಣಿಕೆ, ಮೆಕ್ಕಲು ಶಂಕುಗಳು. ಇನ್ನು ಸಂಚಯನ ಕಾರ್ಯದಿಂದಾಗಿ ಹಲವಾರು ವಿಶಿಷ್ಟ ಭೂಸ್ವರೂಪಗಳು ಸೃಷ್ಟಿಯಾಗ್ತವೆ. ಅಂಥ ಭೂಸ್ವರೂಪಗಳು ಯಾವ ಅಂದರೆ ನದಿಯ ತಿರುವುಗಳು, ಶೃಂಗ ಸರೋವರಗಳು, ಪ್ರವಾಹ ಮೈದಾನಗಳು, ಸ್ವಾಭಾವಿಕ ದಡಕಟ್ಟೆ, ನದಿಯ ಶಾಖೆಗಳು, ಮುಕುಜ ಭೂಮಿ ಮತ್ತು ಆಳ್ವೆ. ಇವೆಲ್ಲವೂ ಭೂನಗ್ನೀಕರಣದ ಕರ್ತೃಗಳಲ್ಲಿ ನದಿಯ ಕಾರ್ಯ ಕುರಿತು. ನದಿಯು ಹುಟ್ಟುವಂಥ ಸ್ಥಳವನ್ನು ನದಿಯ ಉಗಮ ಸ್ಥಳ, ನದಿಯ ಮೂಲ ಅಂತ ಕರಿತೀವಿ. ನದಿಯು ಅಂತರ್ಜಲದಿಂದ, ಮಳೆ ನೀರಿನಿಂದ ಮತ್ತು ಹಿಮದಿಂದ ನೀರನ್ನು ಪಡ್ಕೊಳ್ಳುತ್ತೆ. ನೀರು ಪಡ್ಕೊಂಡು ಹುಟ್ಟಿ ಸಾಗರ ಮತ್ತು ಸಮುದ್ರ ಸೇರುವವರೆಗೆ ಹೋಗುವಂಥ ಪ್ರದೇಶ, ಆ ಒಂದು ವ್ಯವಸ್ಥೆಯನ್ನು ನಾವು ನದಿಯ ಪಾತ್ರ ಅಂತ ಕರಿತೀವಿ. ನನ್ನ ಪಾತ್ರದುದ್ದಕ್ಕೂ ಅನೇಕ ವಿಶಿಷ್ಟವಾಗಿರ್ತಕ್ಕಂಥ ಸ್ವರೂಪಗಳಲ್ಲಿ ನಿರ್ಮಾಣ ಮಾಡತಕ್ಕಂಥದ್ದು. ನದಿ ಹುಟ್ಟಿ ಸಮುದ್ರ ಸಾಗರ ಸೇರುವವರೆಗೂ ನದಿಯ ಮುಕುಜ ಅಂದರೆ ನದಿ ಸಮುದ್ರ ಸೇರುತ್ತೆ. ಆ ಭಾಗವನ್ನು ಮುಕುಜ ಭೂಮಿ ಅಂತ ಕರಿತೀವಿ. ಅಂದರೆ ನದಿ ಅಲ್ಲಿ ಮುಗಿತ ಅಲ್ಲಿಗೆ ಸಮುದ್ರ ಅಥವಾ ಸಾಗರ, ಅಲ್ಲಿ ಯಾವ ಹೋಗಿ ಸೇರುತ್ತಾರೆ ಮುಕುಜ ಭೂಮಿ. ನದಿಯ ಪಾತ್ರದುದ್ದಕ್ಕೂ ಒಂದು ನದಿ ಇನ್ನೊಂದು ನದಿ ಬಂದು ಸೇರ್ತಕ್ಕಂಥ ಸ್ಥಳವನ್ನು ಸಂಗಮ ಅಂತ ಕರಿತೀವಿ. ನದಿಯ ಜಲಾನಯನ ಪ್ರದೇಶ, ನದಿ ಅನೇಕ ಮೂಲಗಳನ್ನ ಜರಿಯಾಕಾರವಾಗಿ ನದಿ ಬಂದು ನೀರು ಉಪ ನದಿಗಳು ಎಲ್ಲ ಸೇರಿರ್ತಂಥ ಅವನ್ನ ಜಲಾನಯನ ಪ್ರದೇಶ, ನದಿಯ ಅಚ್ಚುಕಟ್ಟು ಪ್ರದೇಶ ಎಂದು ಕರಿತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನದಿಯ ಕಾರ್ಯಗಳು ಪ್ರಮುಖವಾಗಿರತಕ್ಕಂಥದ್ದು ಸವೆತ, ಸಾಗಾಣಿಕೆ ಮತ್ತು ಸಂಚಯನ. ಈ ಕಾರ್ಯದಿಂದ ಇಂಥ ಅನೇಕ ಸ್ವರೂಪಗಳು, ಭೂಸ್ವರೂಪಗಳು, ವಿಶಿಷ್ಟವಾಗಿರ್ತಕ್ಕಂಥ ಭೂಸ್ವರೂಪಗಳು ನಿರ್ಮಾಣ ಆಗ್ತವು. ಇಲ್ಲಿಗೆ ಈ ಪಾಠದಲ್ಲಿ ಬರುವಂಥ ಉದಾಹರಣೆಗೆ ನದಿಯ ಕಾರ್ಯ ಕುರಿತು ಬರೆಯಿರಿ, ನದಿಯ ಕಾರ್ಯಗಳು ಕುರಿತು ಬರೆಯಿರಿ ಅಂದಾಗ ಅವನು
ಬರಿಬೇಕಾಗುತ್ತೆ. ನದಿಯ ಪಾತ್ರ ಕುರಿತು ಬರೀರಿ ಅಂದಾಗ ನದಿಯ ಪಾತ್ರಗಳು 3: ಮೇಲಿನ ಪಾತ್ರ, ಆ ಮೇಲಿನ ಪಾತ್ರದಲ್ಲಿ ನದಿಯ ಕಾರ್ಯ, ಸಾಹಿತ್ಯದ ಕಾರ್ಯ ಜಾಸ್ತಿ ಪ್ರಧಾನವಾಗಿರ್ತಕ್ಕಂಥದ್ದು. ಇನ್ನು ಮಧ್ಯ ಪಾತ್ರ, ಅದನ್ನು ನದಿಯ ಮೇಲಿನ ಪಾತ್ರವನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ. ಇನ್ನು ನದಿಯ ಮಧ್ಯ ಪಾತ್ರದಲ್ಲಿ ಯೌವನಾವಸ್ಥೆ ಅಂತ ಕರಿತೀವಿ. ಬಾಲ್ಯಾವಸ್ಥೆ ಮೇಲಿನ ಪಾತ್ರ, ಮಧ್ಯ ಪಾತ್ರದಲ್ಲಿ ಯೌವನಾವಸ್ಥೆ, ಆ ಯೌವನಾವಸ್ಥೆಯಲ್ಲಿ ಸಾಗಾಣಿಕೆ ಕಾರ್ಯ ಪ್ರಮುಖವಾಗಿರ್ತಕ್ಕಂಥದ್ದು, ಪ್ರಧಾನವಾಗಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ನದಿಯ ಒಂದು ವೃದ್ಧಾಪ್ಯ ವ್ಯವಸ್ಥೆ, ಅಂದರೆ ಅಂತಿಮವಾಗಿ ಬಾಲ್ಯ, ಯೌವನ ಆದಮೇಲೆ ವೃದ್ಧಾಪ್ಯ, ಅದು ಸಂಚಯನ ಕಾರ್ಯಲ್ಲಿ ಪ್ರಮುಖವಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಅಧ್ಯಾಯ 4ರ ಪಾಠವನ್ನು ಇವತ್ತು ಈಗ ಮುಕ್ತಾಯಗೊಳಿಸಿದಲ್ಲಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ಸಾವಧಾನದಿಂದ ಸಮಾಧಾನವಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಈ ಒಂದು ಕ್ಲಾಸನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.